ಗಾಯ್ಸ್, ಇದು ಶ್ರೀ ಕ್ಷೇತ್ರ ಕನಕಗಿರಿಯ ಮೇನ್ ಗೇಟು. ಸೊ ಇಲ್ಲಿಂದ ಒಳಗಡೆ ಹೋಗೋಕ್ಕೆ ಕನಕಗಿರಿ ಬೆಟ್ಟಕ್ಕೆ 2 ದಾರಿಗಳಿದೆ. ಗಾಯ್ಸ್, ಕನಕಗಿರಿ ಮೂಲತಃ ಜೈನ್ ಟೆಂಪಲ್. ಗಾಯ್ಸ್, ಎಷ್ಟು ಚೆನ್ನಾಗಿ ವ್ಯೂ ಇದೆ ನೋಡಿ ಗಾಯ್ಸ್. ಗೋಪುರದಿಂದ ತುಂಬ ಪೀಸ್ಫುಲ್ ಆಗಿದೆ ಜಾಗ ನೋಡಿ. ಇದು ಗೋಪುರ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ GR ಶಾಲಿನಿ ವ್ಲಾಗ್ಸ್. ಗಾಯ್ಸ್, ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಶ್ರೀ ಕ್ಷೇತ್ರ ಕನಕಗಿರಿಗೆ ಬಂದಿದ್ದೀವಿ ಫ್ರೆಂಡ್ಸ್. ಆ್ಯಕ್ಚುಲಿ ಈ ಕನಕಗಿರಿ ಬಂದು ಚಾಮರಾಜನಗರದಲ್ಲಿ ಬರುತ್ತೆ. ಚಾಮರಾಜನಗರದಲ್ಲಿರೋ ಮಲೆಯೂರು ಎಂಬ ಗ್ರಾಮದಲ್ಲಿ ಬರುತ್ತೆ ಫ್ರೆಂಡ್ಸ್. ಓಕೆ, ಚಾಮರಾಜನಗರದಿಂದ ಈ ಕ್ಷೇತ್ರಕ್ಕೆ 20 ಕಿಲೋಮೀಟ್ರ್ ಆಗುತ್ತೆ ಫ್ರೆಂಡ್ಸ್. ಆ ಚಾಮರಾಜನಗರದಿಂದ ಈ ದೇವಸ್ಥಾನಕ್ಕೆ ಬರೋದಕ್ಕೆ. ನೆಕ್ಸ್ಟು ನೀವೇನಾದರೂ ಮೈಸೂರಿಂದ ಬರ್ತೀನಿ ಅಂತ ಅಂದರೆ 54 ಕಿಲೋಮೀಟರ್ ಆಗುತ್ತೆ. ನಂಜನಗೂಡಿಂದ ಬರ್ತೀನಿ ಅಂತ ಅಂದರೆ 29 ಕಿಲೋಮೀಟರ್ ಆಗುತ್ತೆ ಗಾಯ್ಸ್. ಬನ್ನಿ ಗಾಯ್ಸ್, ಈ ಕ್ಷೇತ್ರದ ಮಹತ್ವವೇನು ಮತ್ತು ದೇವಸ್ಥಾನ ಹೇಗಿದೆ ಅಂತ ಎಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಓಕೆ ಗಾಯ್ಸ್, ಇದು ಶ್ರೀ ಕ್ಷೇತ್ರ ಕನಕಗಿರಿಯ ಮೇನ್ ಗೇಟು. ಸೊ ಇಲ್ಲಿಂದ ಒಳಗಡೆ ಹೋಗೋಕ್ಕೆ ದೇವಸ್ಥಾನಕ್ಕೆ ಸ್ಟಾರ್ಟ್ ಆಗುತ್ತೆ. ಮುಂದೆ ಹೇಗಿದೆ ದೇವಸ್ಥಾನ ಅಂತ ತೋರಿಸ್ತೀನಿ, ಬನ್ನಿ ಗಾಯ್ಸ್. ಗಾಯ್ಸ್, ಇದು ಎಂಟ್ರೆನ್ಸಲ್ಲಿ ಬರುವ ದೇವಸ್ಥಾನ. ಈ ದೇವಸ್ಥಾನ ನೇಮ್ ಬಂದು ಚಿಂತಾಮಣಿ ಶ್ರೀ ಪಾರ್ಶ್ವನಾಥ ಸ್ವಾಮಿ ದೇವಸ್ಥಾನ. ನೋಡಿ ಫ್ರೆಂಡ್ಸ್, ಇಲ್ಲಿ ಗಾಯ್ಸ್ ನೋಡಿ, ಇಲ್ಲಿ ದೇವಸ್ಥಾನದೊಳಗಡೆ ಬಾಹುಬಲಿ ವಿಗ್ರಹ ಇದೆ, ಅಮ್ಮನ ದೇವ್ರದ್ದು ವಿಗ್ರಹ ಇದೆ, ಬಾಹುಬಲಿ ವಿಗ್ರಹ ಇದೆ ಫ್ರೆಂಡ್ಸ್. ಕನಕಗಿರಿ ಬೆಟ್ಟಕ್ಕೆ 2 ದಾರಿಗಳಿದೆ. ಒಂದು ಬಂದು ಸ್ಟೆಪ್ಸು ಬೆಟ್ಟ ಹತ್ತೋಕ್ಕೆ, ಇನ್ನೊಂದು ಕಡೆ ದಾರಿ ಇದೆ ಫ್ರೆಂಡ್ಸ್. ಅದು ಓನ್ಲಿ ಫಾರ್ 4 ವೀಲರ್ಸ್ ಅವ್ರಿಗೆ ಮಾತ್ರ. ನೀವೇನಾದರೂ 2 ವೀಲರಲ್ಲಿ ಬಂದರೆ ಪಾರ್ಕ್ ಮಾಡಿ ಈ ಥರ ಬೆಟ್ಟ ಹತ್ಕೊಂಡು ಹೋಗಬೇಕು. ಬನ್ನಿ ಫ್ರೆಂಡ್ಸ್, ಬೆಟ್ಟ ಹತ್ತೋಣ. ಬೆಟ್ಟ ಹತ್ತಕ್ಕೆ ಸುಸ್ತಾಗ್ತಿದೆ ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ, ಹತ್ತೋಣ. ಬಟ್ ಇದು ಸ್ಟೆಪ್ಸ್ ನೋಡಿ, ಸ್ಟೆಪ್ಸ್ ಬಂದು ಬಂಡೆ ಕಲ್ಲಲ್ಲಿ ಕೊರೆದು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಈಗ ಅರ್ಧ ಬೆಟ್ಟ ಹತ್ತಿದ್ದೀವಿ, ಸ್ವಲ್ಪ ಬನ್ನಿ ಹತ್ತೋಣ. ನೀವು ಕನಕಗಿರಿ ಬೆಟ್ಟ ಹತ್ತುವಾಗ ಮಧ್ಯದಲ್ಲಿ ಬಾಹುಬಲಿ ಸ್ಟ್ಯಾಚು ಬರುತ್ತೆ ನೋಡಿ, ಅಲ್ಲಿ ಕಾಣ್ತಾ ಇದೆ ಅಲ್ಲ. ಹಾಂ, ಮತ್ತು ನಾವು ಬಂದಿರೋದು ಬೆಟ್ಟ ಹತ್ಕೊಂಡು ಬಂದಿರೋದು. ನೀವು ನಾನು ಹೇಳ್ದಂಗೆ ಮೊದಲನೇದಾಗಿ 4 ವೀಲರ್ ಬಂದರೆ ನಿಮಗೆ ಆ ರೂಟು ನೋಡಿ, ಆ ರೂಟಲ್ಲಿ ಹೋದರೆ ನೀವು ಆರಾಮಾಗಿ ಹೋಗ್ಬೋದು, ಬೆಟ್ಟ ಹತ್ತಕ್ಕಾಗಲಿಲ್ಲ ಅಂದರೆ. ಓಕೆನಾ, ಬನ್ನಿ ಫ್ರೆಂಡ್ಸ್. ಇದು ಬೆಟ್ಟದ ಮೇಲೆ ಇರುವ ಗೋಪುರ. ಒಳಗಡೆ ಬಂದರೆ ದೇವಸ್ಥಾನ ಈ ಥರ ಇದೆ. ಇಲ್ಲಿ ಸ್ವಲ್ಪ ಜನ ಕಡಿಮೆ ಗಾಯ್ಸ್, ಅದು ಬೇರೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಗಾಯ್ಸ್, ಕನಕಗಿರಿ ಮೂಲತಃ ಜೈನ್ ಟೆಂಪಲು. ಸೊ ಕನಕಗಿರಿಯ ಗರ್ಭಗುಡಿಯಲ್ಲಿ ಸ್ವಾಮಿ ಪಾರ್ಥಿಂತಕರಿದ್ದಾರೆ. ಪಾರ್ಥಿಂತಕರಿಗೆ ದೇವಿ ಬಂದು ಪದ್ಮಾವತಿ ದೇವಿ, ನಾಗದೇವತೆ. ಇನ್ನೊಂದು ದೇವರು ನೇಮಿನಾಥತೀರ್ಥಂಕರಿಗೆ ದೇವತೆ ಬಂದು ಯಕ್ಷಿಣಿ ಕೂಷ್ಮಾಂಡಿ ದೇವಿ. ಪಾರ್ಥಿಂತಕರಿಂದ ಕೇತು ಸರ್ಪ ದೋಷ ಪರಿಹಾರ ಆಗುತ್ತೆ ಫ್ರೆಂಡ್ಸ್. ನೇಮಿನಾಥ್ ತೀರ್ಥಂಕರಿಂದ ರಾಹು ಗ್ರಹ ದೋಷ ಪರಿಹಾರ ಆಗುತ್ತೆ. ನೀವು ಯಾವುದೇ ಸರ್ಪ ದೋಷ ಇದ್ದರೂ ಈ ದೇವಸ್ಥಾನಕ್ಕೆ ಬಂದು ಪರಿಹಾರ ಮಾಡಿಸ್ಕೊಳ್ಳಿ ಫ್ರೆಂಡ್. ಹಾಗೆ ಈ ಗೈಸ್, ಕನಕಗಿರಿಯ ದೇವಸ್ಥಾನದ ಇತಿಹಾಸ ನೋಡೋದಾದರೆ ಈ ದೇವಸ್ಥಾನ ನಿರ್ಮಾಣ ಆಗಿ 4ರಿಂದ 5 ಶತಮಾನ ಆಗಿದೆ. ಗರ್ಭಗುಡಿಯನ್ನು ಹೊಯ್ಸಳ ಮಹಾರಾಜರು ಕಟ್ಟಿಸಿದಾರಂತೆ 4-5 ಶತಮಾನದ ಹಿಂದೆ. ಇನ್ನು ಆಚೆ ಕಡೆ ಕಾಂಪೌಂಡ್ ಎಲ್ಲ ಇದೆಯಲ್ಲ, ಅದನ್ನು ನಿರ್ಮಾಣ ಮಾಡಿಸಿರೋದು ನಮ್ಮ ಮೈಸೂರು ಮಹಾರಾಜರು. ಗಾಯ್ಸ್, ಗರ್ಭಗುಡಿಯಲ್ಲಿ ನಾವು ಶೂಟ್ ಮಾಡೋಕ್ಕೆ ಬಿಡಲಿಲ್ಲ. ಆ್ಯಕ್ಚುಲಿ ಶೂಟ್ ಮಾಡೋಂಗಿಲ್ವಂತೆ ಗರ್ಭಗುಡಿಯನ್ನು. ಅದಕ್ಕೋಸ್ಕರ ನಾನು ಅರ್ಚಕರ ಜೊತೆನೇ ಮಾತಾಡಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡ್ವಿ. ಗಾಯ್ಸ್,
ದರ್ಶನ ಮಾಡಿದ್ವಿ. ನೀವು ಅವರು ಅರ್ಚಕರು ಹೇಳಿದ್ದಾರೆ, ನೀವು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 4:15 ಒಳಗಡೆ ಬರಬೇಕಂತೆ ಗೈಸ್. ಆವಾಗ ನಿಮ್ಮದು ನಾಗದೋಷ ಪರಿಹಾರದ್ದು ಪೂಜೆ ಮಾಡಿಸ್ಕೋಬೇಕು ಅಂದರೆ ನೀವು ಆ ಟೈಮಲ್ಲಿ ಮಾಡಿಸ್ಕೋಬೋದು. ಡೈಲಿ ಇರುತ್ತೆ ಫ್ರೆಂಡ್ಸ್ ಪೂಜೆ, ನೀವು ಬಂದು ಮಾಡಿಸ್ಕೊಳ್ಳಿ. ಗಾಯ್ಸ್ ನೋಡಿ, ಬೆಟ್ಟದ ಗೋಪುರದಿಂದ ಎಷ್ಟು ಚೆನ್ನಾಗಿದೆ ವ್ಯೂ ಮಾತ್ರ ಬ್ಯೂಟಿಫುಲ್ ಆಗಿದೆ ಗಾಯ್ಸ್. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಮಕ್ಕಳು ಕರ್ಕೊಂಡು ಬಂದರೆ ನೀವು ಆರಾಮಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸ್. ಬೆಟ್ಟದ ಮೇಲೆ ಒಂದು ಪೀಕ್ ಪಾಯಿಂಟ್ ಇದೆ. ಪೀಕ್ ಪಾಯಿಂಟ್ ಟಚ್ ಮಾಡೋಕ್ಕೆ ಚೆನ್ನಾಗಿದೆ, ಬಟ್ ಸ್ವಲ್ಪ ಹೈಟ್ ಇರೋದ್ರಿಂದ ಹೋಗೋಕ್ಕೆ ಕಷ್ಟ ಆಗುತ್ತೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ಬೇರೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ದೇವಸ್ಥಾನದ್ದು. ನಾವು 4:30 ಮೇಲೆ ಬಂದಿರೋದ್ರಿಂದ ಜಾಸ್ತಿ ಶೂಟ್ ಮಾಡಬಾರ್ದು ಅಂತ ಕಂಡೀಷನ್ ಹಾಕಿದ್ರು. 5 ಗಂಟೆ ಮೇಲೆ ಶೂಟ್ ಮಾಡಬಾರ್ದು ಅಂತ. ಅದಕ್ಕೋಸ್ಕರ ನಾವು ಶೂಟ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಆಲ್ಸೋ ಗಾಯ್ಸ್, ಇದು ಶ್ರೀ ಕ್ಷೇತ್ರ ಕನಕಗಿರಿಯ ಮೇನ್ ಎಂಟ್ರೆನ್ಸ್ ಗೇಟು. ಇದು ಬಂದು ಎಗ್ವಾಡಿ ಎಂಬ ಹಳ್ಳಿ ಸಿಗುತ್ತೆ ಫ್ರೆಂಡ್ಸ್. ನೀವು ಚಾಮರಾಜನಗರದಿಂದ ಬರ್ತೀನಿ ಅಂದರೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ಮೈಸೂರಿಂದ ಬರ್ತೀನಿ ಅಂದರೆ ಮೇನ್ ರೋಡಲ್ಲಿ ನಿಮ್ಗೆ ರೈಟ್ ಸೈಡಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಇದ್ರ ಒಳಗಡೆ ಅಂದರೆ ಎಂಟ್ರೆನ್ಸಿಂದ ಹೋದರೆ ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ ಕನಕಗಿರಿ ಬೆಟ್ಟಕ್ಕೆ. ಗಾಯ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ನನ್ನ ತಮ್ಮನೇ ಹೇಳ್ಬಿಟ್ಟ. ಸೊ ಪ್ಲೀಸ್ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಇಲ್ಲ ಅಂತ ಅಂದರೆ ಚಾನಲ್ ನಡೆಯೋಲ್ಲ. ನಿಮ್ಮ ಸಪೋರ್ಟ್ ನನಗೆ ಖಂಡಿತ ಬೇಕು. ಪ್ಲೀಸ್ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಹುಷಾರಾಗಿರಿ. ಟೇಕ್ ಕೇರ್. ಬಾಯ್.